ಅಲ್ಲಿ ನಡೆಯೋ ಜಾತ್ರೆ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಆ ಜಾತ್ರೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ಅದನ್ನ ನೋಡೋಕೆ 2 ಕಣ್ಣು ಸಾಲಲ್ಲ. ಹೌದಾ ಅಂತೀರಾ? ಮತ್ಯಾಕ್ ತಡ, ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಶ್ರೀ ಅಮೋಕ್ಷದೇಶ್ವರನ ಭೇಟಿ ಮಾಡೋಕೆ ಬಂದೇವಿ. ಈಗ ಕರೆಕ್ಟ್ ಟೈಮ್ ಬೆಳಗ್ಗೆ 8:30 ಆಗೈತಿ. ಈಗ ನಾವು ಅಮೋಕ್ಷದನ್ನ ದರ್ಶನ ಮಾಡೋಕ್ಕೆ ಮ್ಯಾಲೆ ಹೊಂಟೇವಿ. ಬಂದೇವ್ರಿ ಮ್ಯಾಲೆ. ನೋಡಿರಿ, ಅಮೋಕ್ಷದನ್ನ ದರ್ಶನ ಮಾಡೋಕ್ಕೆ ಜನಗಳ ಸಾಗರ ಹಂಗೆ ಹರಿಯಾಕತ್ತದ. ಸುತ್ತ ಹತ್ತಳಿಗಳಿಂದಲೂ ಅಮೋಕ್ಷದನ್ನ ದರ್ಶನ ಮಾಡೋಕ್ಕೆ ಜನಗಳು ಭಕ್ತರು ಬರ್ತಾರೆ. ನಾವು ಹೊಂಟೇವಿ. ಬರ್ರಿ, ಪಾಳೆ ಅಂತರೂ ಫುಲ್ ಕೆಟ್ಟ ಬಂದದ. ಪಾಳೆ ಅಂತರೂ ಈಗ ಹಿಂಗಂದ್ರೆ ಇನ್ನು ಸಂಜೆ 3-4 ಅಂತರೂ ಇಲ್ಲಿ ಬರೋಕ್ಕೆ ಆಗೋದಿಲ್ಲ. ನೋಡಿರಿ, ಗೋಪ ಚಂದ ಹೊಳಕತ್ತದ. ಹಾಗೆ ಪಾಳೆ ಹಚ್ಕೋತ ಒಂದು ಹೊಂಟೇವು ನಾವು ಮತ್ತೆ ದರ್ಶನ ಮಾಡೋಕೆ. ಮತ್ತೆ ಅಂತರೂ ಫುಲ್ ಬೆಳ್ಳಕತ್ತನ. ನೋಡ್ರಿ, ಎಲ್ಲರೂ ಹೊತ್ಕೊತ ಹಂಗೆ ಮುಂದೆ ಬರಕತ್ತಾರ. ನಾವು ಅದ್ರಾಗೆ ಸೇರಿದ್ದೆವು. ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗದ. ಅಂತೇಳಿ ಹೊಂಟೇವ್ರಿ. ಮುಂದೆ ಹಂಗೆ ಮುತ್ಯಾನ ಸಣ್ಣ ಬಂದೇವ್ರಿ ಮುತ್ಯಾನ ದರ್ಶನ ಮಾಡೋಕ್ಕೆ. ನೋಡ್ರಿ, ಮುತ್ಯ ಕೊಳಪಳ ಹೊಡಿಲಕತ್ತಾನ. ಭಕ್ತರೆಲ್ಲ ಭಂಡಾರದಾಗ ಮುತ್ಯಾನ ಮುಗಿಸ್ಬಿಟ್ಟಾರ. ಮತ್ತು ಹೂಗಳಿಂದ ಮುತ್ಯಾನ ಅಲಂಕಾರ ಮಾಡಲಾಗಿದೆ. ನಾವು ಅಲ್ಲೇ ಸಂಧ್ಯಾಗೆ ಸೇರಿ ಹೊಂಟೇವೆ ನೋಡ್ರಿ ಮುತ್ಯಾನ ದರ್ಶನ ಮಾಡೋಕ್ಕೆ. ಮಂದಿ ಅಂತರೂ ಫುಲ್ ಬಂದುಬಿಟ್ಟದ. ದರ್ಶನ ಮಾಡೋಕ್ಕೂ ಪಾಳೆ ಹಚ್ಚಕ್ಕೆ ಗೇಟ್ಗಳಂತೂ ಮಾಡಿ ವ್ಯವಸ್ಥೆ ಚಲೋ ಮಾಡ್ಯಾರ. ವರ್ಷ ಹಿಂಗೆ ಇರ್ತಿದ್ದಿಲ್ಲ ಅಂತೇಳಿ ಮುಂದೆ ದರ್ಶನ ಮಾಡಕ್ಕೆ ಹೊಂಟೆ ನೋಡ್ರಿ ದೇವ್ರಿಗೆ. ಮತ್ತೆ ನನಗೆ ಬರತ್ತಿದ್ದಂಗೂ ಭಾಳ ಪಳ ಹೊಡಿಲಕತ್ತಾನ. ಫುಲ್ ಬಂದರ್ ಕಲರ್ನಾಗ ಮಿಂಚಾತನ ಮುತ್ಯ. ನೋಡ್ರಿ, ಮುತ್ಯಾನ ದರ್ಶನ ಹಿಂಗೆ ಇವತ್ತಿನ ಪರಿಸ್ಥಿತಿ. ಹಿಂಗೆ ಬಂದೇವ್ರಿ. ಪಲ್ಲಕ್ಕಿಗಳಂತರೂ ಈಗಾಗಲೇ ಮುತ್ಯಾನ ಭೇಟಿ ಮಾಡ್ಲಿಕ್ಕೆ ಬರಕತ್ತಾವು. 2 ಪಲ್ಲಕ್ಕಿ ಬಂದು ಕೂತಾವು. ಇದು 3ನೇ ಪಲ್ಲಕ್ಕಿ. ಪಲ್ಲಕ್ಕಿಗಳು ಒಂದೊಂದಾಗಿ ಬರಕತ್ತಾವ್ರಿ ಮುತ್ಯಾನ ಭೇಟಿ ಮಾಡೋಕ್ಕೆ. ಪಲ್ಲಕ್ಕಿಗಳಂತೂ ಭಾಳ ಚಂದ ಆಡ್ತಾವೆ. ಸಂಜೆ ನೋಡೋಕ್ಕೆ ಯಾಕಂದು ಸಾಲಂಗಿಲ್ಲ. ನಾವು ನೋಡಕ್ಕೆ ಬರ್ತೇವೆ ರೀ ಸಂಜೆ. ಈಗ ದರ್ಶನ ಮಾಡ್ಕೊಂಡು ಹೋಗ್ತೇವೆ ಮುಂದೆ. ನೀವು ಹೋಗಿ ಮತ್ತೆ ಸಂಜೆ 3-4 ವಾಪಸ್ ಬರ್ತೇವೆ. ಬಂದು ಕಿಸಿಂದ್ರೆ ಮುತ್ಯಾನ ಭೇಟಿಯನ್ನು ನೋಡ್ತೇವೆ. ಈ ದೇವ್ರಿಗೆ ನಮಸ್ಕಾರ ಮಾಡಿದೆವು. ನಮಸ್ಕಾರ ಮಾಡಿ ಆ ದೇವ್ರಿಗೂ ನಮಸ್ಕಾರ ಮಾಡಿದೆವು. ಹಂಗೆ ಆ ದೇವ್ರೇನ ಆಡಕತ್ತಿತ್ತು. ಇದು ಮುತ್ಯಾನ ದರ್ಶನ ಮಾಡೋಕ್ಕೆ ಬಂದೇವ್ರಿ. ಮತ್ತೆ ಮುತ್ಯಾನ ದರ್ಶನ ಮಾಡೋ ಸಮಯದಾಗ ನೋಡ್ಕೊಂಡು ಹಾಗೆ ಮುಂದೆ ಪೊಲೀಸರು ಒತ್ತತ್ತಿದ್ರು. ಹಂಗೆ ಮುಂದೆ ಬಂದೆವು. ಹಂಗೆ ಗುಡಿ ಹಿಂದೆ ಬರಕತ್ತವ್ರಿಗೆ. ಗುಡಿ ಹಿಂದೂ ಭಾಳ ಚಂದ ಅಲಂಕಾರ ಮಾಡ್ಯಾರ. ಮುತ್ಯಾನ ದೇವಸ್ಥಾನ ಅಂತೂ ಇಲ್ಲ ಹೂವಿನಿಂದ ಅಲಂಕಾರ ಮಾಡ್ಯಾರ. ನಮಗೂ ಆ ಗುಡಿ ಮೇಲಿಂದ ಒಂದು ಹೂವು ಬೇಕಾಗಿತ್ತು. ಆ ಹುಡುಗರಿಗೆ ಕೇಳ್ತೇವೆ. ಹುಡುಗರು ಅದನ್ನು ಕೊಡೋಕೆ ಟ್ರೈ ಮಾಡ್ತಾರೆ. ಹುಡುಗರು ನೋಡ್ರಿ, ಹುಡುಗರಂತರೂ ನಮ್ಗೆ ಭಾಳ ಹೆಲ್ಪ್ ಮಾಡಿದರು. ಮುತ್ಯಾನ ಆಶೀರ್ವಾದದ ಹಾರವನ್ನು ನಮ್ಗೆ ಕೊಟ್ಟರು ನಮ್ಮ ಗಾಡಿಗೆ ಹಾಕಕ್ಕೆ. ನಾನು ತೊಗೊಂಡೇವ್ರಿ ಇಬ್ಬರು ಕೂಡಿ, ನಮ್ಮ ಅಕ್ಕನ ಮಗಳು ನಾನು. ಹಾಗೆ ಒಂದು ಉದ್ರಿ ಸ್ಮೆಲ್ ಕೊಟ್ಟೇವ್ರಿ ಇಬ್ಬರು ಕೂಡಿ. ಹಾಗೆ ಊದಿನ ಕಡ್ಡಿ ಬಂದಿದ್ದಾರೆ, ಹಾಕಿದೆವು. ಹಾಕಿಸಿಂದ್ರೆ ಹೊರಗೆ ಬಂದೆವು. ಹೊರಗೆ ನೋಡ್ರಿ
ಜಾತ್ರೆ ಅಂತೂ ಫುಲ್ಲು ಕುಡಿದೆ. ನಾ ಸಂಜೆ ಅಂತೂ ನೋಡೋಕ್ಕೆ ಹೋಗ್ಬಾರ್ದು, ಹಂಗೆ ತೆಳಗೆ ಬಂದೇವ್ರಿ. ತೆಳಗೆ ಬಂದ ಕಿಸಂದ್ರೆ ನಮ್ಮ ಮದಗೊಂಡ ಮಹಾರಾಜರ ದರ್ಶನಕ್ಕೆ ಬಂದೇವ್ರಿ. ಈಗ ಇಲ್ಲಂತೂ ಭಾಳ ಪಾಳೆ ಇದ್ದಿದ್ದಿಲ್ಲ, ಹಂಗೆ ನಡ್ಕೊತ ಬಂದು ಮಹಾರಾಜರ ದರ್ಶನ ಮಾಡಿದೆವು. ಅದಾರ ನೋಡ್ರಿ ಮಹಾರಾಜರ ಮುಗಿಸಿ ಗೋಬಿ ಮಂಚೂರಿ ತಿನ್ನಕ್ಕೆ ಬಂದೇವ್ರಿ. ಈಗ ನೋಡಿರಿ ಗೋಬಿ ಮಂಚೂರಿ. ಹಂಗೆ ನಮ್ಮ ಹುಡುಗಿಗೆ ಚುಮ್ಕಿ ಒಯ್ಲಕ್ಕೆ ಬಂದೇವ್ರಿ. ಒಯ್ಲಿಕ್ಕೆ ಅಂದ್ರೆ ಮತ್ತೆ ಜಗಳ ತೆಗಿತಾಳೆ, ಜಾತ್ರೆಗೆ ಹೋಗಿ ಏನು ತೊಗೊಂಬಂದು ಅಂತೇಳಿ. ನೋಡಿರಿ ಜಾತ್ರೆ ಅಂತೂ ಫುಲ್ ಗಿಚ್ಚು ಕೊಡಿದೆ. ಜಾತ್ರೆಯಾಗ ಬರೀ ಊಟ್ರ ಸಾಮಾನು ಅವು ಇವು ಅವೇ ತುಂಬ್ಯಾವು. ಹಂಗೆ ಹೊಂಟೇವ್ರಿ ಜಾತ್ರೆಗೆ. ಹಿಂಗೆ ಲಾಸ್ಟಿಗೆ ಐಸ್ ಕ್ರೀಮ್ ತಿಂದು ಇನ್ನೇನು ಹೋಗ್ಬೇಕಂತೇಳಿ ಐಸ್ ಕ್ರೀಮ್ ತೊಗೊಂಡೇವ್ರಿ. ಇಬ್ರು ತೊಗೊಂಡು ಕಿಸಿಂದ ಚರ್ಕಿಗಾನ ಕಡೆ ಬಂದೇವ್ರಿ. ಚರ್ಕಿಗಾನಂತೂ ಫುಲ್ ಬಂದವ್ರಿ. ಇದು ದೊಡ್ಡ ತೋಟ್ಲ, ಒಂದು ಸಣ್ಣ ತೋಟ್ಲ 2 ಬಂದವು. ನಾಳೆ ಅಂತೂ ಫುಲ್ ಆಡೋದೇ ರೀ. ಹಿಂಗೆ ಗಾಡಿಗೆ ಬಂದು ಹೂವಿನಾರ ಹಾಕಿ ಮನೆ ಕಡೆ ಬರತ್ತಿದ್ದೆವು. ಅಲ್ಲಿ ನಮ್ಮ ಮನೆ ತೊಗೊಂಡಿದ್ರು. ನಮ್ಮ ಪವತ್ತು ಅಲ್ಲಿ ಆದಿಬಸವಣ್ಣ ದರ್ಶನ ಮಾಡಿ ಬಂದೆವು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.